ಲಕ್ಷಾಂತರ ಉದ್ಯೋಗ ಸೃಷ್ಟಿ. ಹೀಗೆ ಭಾರತ ಕೆಲವೇ ವರ್ಷಗಳಲ್ಲಿ ವಿಶ್ವ ಮಟ್ಟದಲ್ಲಿ ನಡೆಸುವಂತೆ ಮಾಡಿದವರು ಅಟಲ್ಜಿ. ವಾಜಪೇಯಿ ಸರ್ಕಾರದಲ್ಲಿ ಅಗ್ಗದ ಬೆಲೆಗೆ ಸಿಗುತ್ತಿದ್ದ ದಿನಬಳಕೆ ವಸ್ತುಗಳು ಇವತ್ತು ಆಕಾಶ ಮುಟ್ಟಿವೆ. ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ. ಪೆಟ್ರೋಲ್ ಡೀಸೆಲ್ ಬೆಲೆ ಸಾಮಾನ್ಯರಿಗೆ ಸಿಗದಷ್ಟು ಹೆಚ್ಚಾಗಿದೆ. ಬಸ್ ಪ್ರಯಾಣ ದರ ವರ್ಷಕ್ಕೆ 6 ಬಾರಿ ಹೆಚ್ಚಾಗ್ತಿದೆ. ಅಕ್ಕಿ, ಬೇಳೆ, ತರಕಾರಿ, ಸಿಮೆಂಟು, ಕಬ್ಬಿಣ ಪ್ರತಿಯೊಂದರ ಬೆಲೆನೂ ಆಕಾಶಕ್ಕೇರಿ ಕೂತಿದೆ. ಕಳೆದ 2 ಅವಧಿಗಳ ಯುಪಿಎ ಸರ್ಕಾರ ಭಾರತವನ್ನು ಮತ್ತೆ ದಿವಾಳಿಯ ಅಂಚಿಗೆ ತಂದು ನಿಲ್ಲಿಸಿದೆ. ಜನರ ಹಸಿವು ನೀಗಿಸಲಾಗದ ಸರ್ಕಾರ ನಮ್ಮನ್ನು ಆಳಬೇಕಾ? ಅಭಿವೃದ್ಧಿಯ ಕನಸುಗಳೇ ಇಲ್ಲದವರು, ಭ್ರಷ್ಟಾಚಾರದಲ್ಲೇ ಮುಳುಗಿ ತೇಲುವವರು ನಮ್ಮನ್ನು ಆಳಬೇಕಾ? ಅಟಲ್ಜಿ ಅವರ ನಂತರ ಭಾರತಕ್ಕಿನ್ನು ಭವಿಷ್ಯವೇ ಇಲ್ಲವೇ? ಈ ಪ್ರಶ್ನೆ ಉದ್ಭವವಾದ ದಿನಗಳಲ್ಲೇ ಇಲ್ಲಾಗಿದೆ ಮತ್ತೊಬ್ಬ ವಿಕಾಸ ಪುರುಷನ ಉದಯ.